ಹಾಯ್, ಎಲ್ಲರಿಗೂ ನಮಸ್ಕಾರ. ಫನ್ ಫುಡ್ M2 ಚಾನಲ್ಗೆ ಸ್ವಾಗತ. ಮೋಮೋಸ್ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಈಗಂತೂ ಎಲ್ಲ ಕಡೆನೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾ ಇರೋದು ಪಾನಿಪುರಿ ಬಿಟ್ಟರೆ, ಗೋಬಿ ಬಿಟ್ಟರೆ ನೆಕ್ಸ್ಟು ತುಂಬ ಇಷ್ಟಪಟ್ಟು ತಿಂತಾ ಇರೋದು ಅಂದರೆ ಮೋಮೋಸೇನೆ. ಈ ದಿನ ನಾನು ಅದೇ ಮೋಮೋಸ್ನ ಮನೆಯಲ್ಲೇ ರಾಗಿ ಹಿಟ್ಟಿನಿಂದ ಟ್ರೈ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಇದನ್ನು ಸ್ಟೀಮ್ ಕೂಡ ಮಾಡ್ಬೋದು, ಮೋಮೋಸ್ನ ಪ್ಯಾನ್ ಫ್ರೈ ಮಾಡ್ಬೋದು, ಹಾಗೆ ಡೀಪ್ ಫ್ರೈ ಕೂಡ ಮಾಡ್ಬೋದು. ಮೋಮೋಸ್ ಎಷ್ಟು ಫೇಮಸ್ಸೋ ಅದಕ್ಕಿಂತ ಫೇಮಸ್ಸು ಅದ್ರ ಜೊತೆಲಿ ನೆಂಚ್ಕೊಳ್ಳೋದಕ್ಕೆ ಅಂತ ಕೊಡೋ ಕೆಂಪು ಚಟ್ನಿ ಕೂಡ ಮೋಮೋಸ್ಗಿಂತ ಅಷ್ಟೇ ಫೇಮಸ್ಸು. ಖಾರವಾಗಿ ತುಂಬ ರುಚಿಯಾಗಿರುತ್ತೆ. ಆ ಚಟ್ನಿನೂ ಕೂಡ ನಾನಿವತ್ತು ಮನೆಯಲ್ಲೇ ಮಾಡ್ತಾ ಇದ್ದೀನಿ. ನಾನಿಲ್ಲಿ ರಾಗಿ ಹಿಟ್ಟನ್ನು ಉಪಯೋಗಿಸಿ ಈ ಮೋಮೋಸ್ನ ಮಾಡ್ತಾ ಇದ್ದೀನಿ. ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲಿಗೆ ಮೋಮೋಸ್ ಮಾಡೋದಕ್ಕೆ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲಲ್ಲಿ ಒಂದು ಬಟ್ಲ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಹಾಗೆ 1/4 ಬಟ್ಲು ಆಗುವಷ್ಟು ರಾಗಿ ಹಿಟ್ಟನ್ನು ಸೇರಿಸಿದ್ದೀನಿ. ಗೋಧಿ ಹಿಟ್ಟು ಬೈಂಡಿಂಗ್ ಪರ್ಪಸ್ಗೆ. ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಅಳತೆ ಪ್ರಕಾರ ತೊಗೊಂಡ್ರೆ ನಮಗೆ ಮೋಮೋಸ್ ಚೆನ್ನಾಗಿ ಬರುತ್ತೆ. ರಾಗಿ ಹಿಟ್ಟು ಸ್ವಲ್ಪ ಜಾಸ್ತಿ ಇರಲಿ, ಗೋಧಿ ಹಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇದ್ದರೆ ಚೆನ್ನಾಗೆ. ಹಾಗೆ ನಾನಿಲ್ಲಿ ಹಿಟ್ಟನ್ನು ಕಲಿಸೋದಕ್ಕೆ ಬಿಸಿನೀರನ್ನ ಉಪಯೋಗಿಸ್ತಾ ಇದ್ದೀನಿ. ರಾಗಿ ಹಿಟ್ಟು ಆಗಿರೋದ್ರಿಂದ ರಾಗಿ ಹಿಟ್ಟಿಗೆ ನಾವು ಬಿಸಿನೀರು ಉಪಯೋಗಿಸ್ಕೊಂಡ್ರೇ ನಮ್ಗೆ ಮೋಮೋಸು ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಸ್ವಲ್ಪನೇ ಬಿಸಿನೀರನ್ನ ಹಾಕಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ನಾವು ಚಪಾತಿ ಹಿಟ್ಟಿಗೆಲ್ಲ ಯಾವ ರೀತಿ ಕಲಿಸ್ತೀವೋ ಅದೇ ರೀತಿನೇ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಮೋಮೋಸ್ನ ಮಾಡಬೇಕಾದ್ರೆ ಮೈದಾ ಹಿಟ್ಟನ್ನು ಬಳಸ್ತಾರೆ. ಆದರೆ ನಾನಿಲ್ಲಿ ಮೈದಾ ಹಿಟ್ಟನ್ನು ಬಳಸ್ತಿಲ್ಲ, ರಾಗಿ ಹಿಟ್ಟಿನಿಂದ ಮಾಡ್ತಾ ಇದ್ದೀನಿ. ರಾಗಿ ಹಿಟ್ಟಿನಿಂದ ಮಾಡೋದ್ರಿಂದ ಮೋಮೋಸು ಹೆಚ್ಚು ಪೌಷ್ಟಿಕಾಂಶವಾಗಿರುತ್ತೆ, ಹಾಗೆ ಆರೋಗ್ಯಕರವಾಗೂ ಇರುತ್ತೆ. ಇನ್ನು ಇದನ್ನು ಸ್ಟೀಮ್ ಮಾಡೋದ್ರಿಂದ ಇನ್ನೂ ಹೆಚ್ಚು ಆರೋಗ್ಯವಾಗಿರುತ್ತೆ. ತರಕಾರಿ ತಿನ್ನಲ್ಲ ಅನ್ನೋ ಮಕ್ಕಳಿದ್ದಾಗ ಈ ರೀತಿ ಮಾಡಿಕೊಟ್ಟಾಗ ಅವರು ಇಷ್ಟಪಟ್ಟು ತಿಂತಾರೆ. ಮೋಮೋಸ್ ಮಾಡೋದಕ್ಕೆ ಹಿಟ್ಟು ಇವಾಗ ರೆಡಿಯಾಗಿದೆ ನೋಡಿ. ಸ್ವಲ್ಪನೂ ಕೈಗೆ ಅಂಟ್ಕೊತಾ ಇಲ್ಲ, ಚೆನ್ನಾಗಿ ಹಿಟ್ಟು ಬಂದಿದೆ. ಇದನ್ನು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಒಂದು ಪ್ಲೇಟನ್ನು ಮುಚ್ಚಿ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಹಿಟ್ಟು ನೆನೆಯೋ ಅಷ್ಟರಲ್ಲಿ ನಾನು ಅದಕ್ಕೆ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ ಈ ರೀತಿ ದಪ್ಪ ಹೆಚ್ಚಿ ಇಟ್ಕೊಂಡಿರುವ 8 ಟೊಮೆಟೊ ಹಣ್ಣು, ಸ್ವಲ್ಪ ಹುಳಿ ಟೊಮೆಟೊನ ಸೇರಿಸಿ 5 ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಇದನ್ನು ಅಷ್ಟೇ ಎಲ್ಲ ದಪ್ಪಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಉಡ್ಡೆ ಫುಲ್ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಲಿ ಸ್ವಲ್ಪ ಒಣ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಇದರಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡೂ ಮಿಕ್ಸ್ ಇದೆ. ಹಾಗೆ ಇದು ಎಷ್ಟು ಮುಳುಗಬೇಕೋ ಅಷ್ಟು ನೀರು ಹಾಕಿ ಸ್ವಲ್ಪ ಜೀರಿಗೆನೂ ಸೇರಿಸ್ತಾ ಇದ್ದೀನಿ. ಜೀರಿಗೆ ಆಪ್ಷನಲ್ಲು, ಬೇಕಿದ್ರೆ ಸೇರಿಸ್ಕೋಬೋದು. ನನಗಿಲ್ಲಿ ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಜೀರಿಗೆನೂ ಸಹ ಸೇರಿಸಿ ಇಷ್ಟನ್ನು ಆ ನೀರಲ್ಲಿ ಚೆನ್ನಾಗಿ ಫ್ಲೇವರ್ ಬಿಟ್ಕೋಬೇಕು, ಅಲ್ಲಿ ತನಕನೂ ಕುದಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಒಣಮೆಣಸಿನ್ಕಾಯಿ ಖಾರ ನೋಡಿಕೊಂಡು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೋಬೋದು. ಹಾಗೆ ಎಲ್ಲನೂ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ಟೊಮೆಟೊ ಮತ್ತು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕಿರೋದು ಎಲ್ಲದ್ರದ್ದು ರಸನ ಬಿಡಬೇಕು, ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೋಬೇಕು. 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಬೇಕಾಗುತ್ತೆ. ಇದನ್ನು ನಾವು ಜೋರು ಊರಿನಲ್ಲೇ ಕುದಿಸ್ಕೋಬೋದು. ಚಿಕ್ಕ ಉರಿ ಅಂತ ಏನೂ ಇಲ್ಲ, ನಾವು ಜೋರು ಊರಿನಲ್ಲೇ ಕುದಿಸ್ಕೋಬೋದು. ಇವಾಗ ನಾನು ಕುದಿಯೋಕೆ ಇಟ್ಟಿರೋದೆಲ್ಲ ಚೆನ್ನಾಗಿ ಕುದ್ದಿದೆ, ಎಲ್ಲ ಬೆಂದಿದೆ ಕೂಡ. ಹಾಗೆಯೇ ಇವಾಗ ಸ್ಟವ್ ಆಫ್ ಮಾಡಿ ಒಂದು ಪಾತ್ರೆಯಲ್ಲಿ ನೀರನ್ನೆಲ್ಲ ಮತ್ತು ತರಕಾರಿಗಳನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೇಲೆ ಎಲ್ಲ ತರಕಾರಿ ಇದೆ, ಅದ್ರ ಕೆಳಗಡೆಗೆಲ್ಲ ನೀರು ಎಲ್ಲ ಕರೆಕ್ಟಾಗಿ ಹೋಗ್ತಾ ಇದೆ. ಈ ರೀತಿ ಸಪ್ರೇಟ್ ಮಾಡಿದ್ದಾದಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಟೊಮೆಟೊ ಹಣ್ಣಿನ ಸಿಪ್ಪೆ ಎಲ್ಲ ಇದೆಯಲ್ಲ, ಅದು ಎಷ್ಟು ಸಾಧ್ಯನೋ ಅಷ್ಟು ತೆಗಿಬೋದು. ಪೂರ್ತಿಯಾಗಿ ತೆಗಿಬೇಕು ಅಂತ ಏನಿಲ್ಲ, ನಮಗೆ ಮೇಲ್ಮೇಲೆ ಎಷ್ಟು ಕಾಣಿಸುತ್ತೋ ಅಷ್ಟನ್ನು ಸಿಪ್ಪೆ ಎಲ್ಲ ತೆಕ್ಕೊಂಡು ಅದನ್ನು ಕೂಡ ಸಪ್ರೇಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಚಟ್ನಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈ ನೀರು ತರಕಾರಿ ಎಲ್ಲ ಸಪ್ರೇಟ್ ಮಾಡಿ ಉಳಿದಂತಹ ನೀರು ವೇಸ್ಟ್ ಏನಲ್ಲ, ಏನಕ್ಕಾದರೂ ಯೂಸ್ ಮಾಡ್ಕೋಬೋದು. ಸಣ್ಣಕ್ಕೆ ಮಿಕ್ಸಿ ಜಾರಲ್ಲಿ ರುಬ್ಬಿ ಮಾಡಿರುವಂತಹ ಮೋಮೋಸ್ ಚಟ್ನಿ ರೆಡಿಯಾಗಿದೆ. ಒಂದು ಪಾತ್ರೆಗೆ ಹಾಕಿಟ್ಕೊಳ್ತಾ ಇದ್ದೀನಿ. ಇದನ್ನು ಮತ್ತೆ ಬಿಸಿ ಮಾಡ್ಕೋಬೋದು. ನಾನಿಲ್ಲಿ ಬಿಸಿ ಏನು ಮಾಡ್ತಾಯಿಲ್ಲ, ನಾನು ಹಾಗೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಸಿದೇನೆ. ಎಲ್ಲ ಆಲ್ರೆಡಿ ಇದನ್ನು ಚೆನ್ನಾಗಿ ಕುದಿಸಿರೋದ್ರಿಂದ ಬಿಸಿನೀರಲ್ಲಿ
ನಾನು ಡೈರೆಕ್ಟಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿತ್ತು, ಹಾಗೆ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮೋಮೋಸ್ ಚಟ್ನಿದು ಕಲರ್ ಸಹ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಕಲರ್ ಕೂಡ ಬಂದಿತ್ತು. ಹೊರಗಡೆ ಯಾವ ರೀತಿ ಇರುತ್ತೋ ಅದೇ ರೀತಿನೇ ಕಾಣಿಸ್ತಾ ಇತ್ತು. ಈಗ ಮೋಮೋಸ್ಗೆ ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೌಲ್ಗೆ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಎಲೆಕೋಸನ್ನ ಸೇರಿಸ್ತಾ ಇದ್ದೀನಿ. ಪ್ರತಿಯೊಂದು ತರಕಾರಿನೂ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ನಾನು ಸ್ವೀಟ್ ಕಾರ್ನ ಸೇರಿಸ್ತಾ ಇದ್ದೀನಿ. ಈ ಸ್ವೀಟ್ ಕಾರ್ನು ಸಹ ಚಾಪರಲ್ಲಿ ಸ್ವಲ್ಪ ಚಾಪ್ ಮಾಡ್ಕೊಂಡಿದ್ದೀನಿ. ತುಂಬ ದಪ್ಪ ದಪ್ಪ ಇದ್ದರೆ ಅದು ಫಿಲ್ಲಿಂಗಲ್ಲಿ ಚೆನ್ನಾಗಾಗಲ್ಲ, ಹಾಗಾಗಿ ಇದನ್ನು ಸ್ವಲ್ಪ ಚಾಪರಲ್ಲಿ ನಾನು ಚಿಕ್ಕದಾಗಿ ಚಾಪ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬೀನ್ಸನ್ನು ಸಹ ಸೇರಿಸ್ತಾ ಇದ್ದೀನಿ. ಪ್ರತಿಯೊಂದನ್ನು ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಲಿ ಸ್ವಲ್ಪ ಕ್ಯಾರೆಟನ್ನು ಸೇರಿಸ್ತಾ ಇದ್ದೀನಿ. ತರಕಾರಿ ಕೂಡ ಆಪ್ಷನಲ್ಲು, ನಿಮ್ಮ ಇಷ್ಟದ ಯಾವುದೇ ರೀತಿಯ ತರಕಾರಿಗಳನ್ನ ಸಹ ಸೇರಿಸ್ಕೋಬೋದು. ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕಿ ನಾನು 2 ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ ಉಪ್ಪು ತರಕಾರಿಗೆಲ್ಲ ಮಿಕ್ಸ್ ಆಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಈ ತರಕಾರಿಗಳನ್ನ ಬೇಯಿಸ್ತಾ ಇಲ್ಲ, ನಾವು ಸ್ಟೀಮ್ ಮಾಡೋದ್ರಿಂದ ಅಲ್ಲೇ ತರಕಾರಿ ಬೆಂದು ಬಿಡುತ್ತೆ. ಹಾಗಾಗಿ ನಾನು ಮತ್ತೆ ಇದನ್ನು ಫ್ರೈ ಮಾಡ್ಕೊಳ್ತಾ ಇಲ್ಲ, ಬೇಯಿಸ್ಕೊಳ್ತಾ ಇಲ್ಲ, ಇದೇ ರೀತಿ ಹಸಿದಿನೇ ಬಳಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಈ ರೀತಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಹಿಂಡಬೇಕಾಗುತ್ತೆ. ಇದು ತರಕಾರಿ ನೀರಿನ ಅಂಶ ಇರುತ್ತಲ್ಲ, ನಮಗೆ ಫಿಲ್ಲಿಂಗ್ ಮಾಡಬೇಕಾದ್ರೆ ಅದು ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಹಿಂಡ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿದಾಗ ರಸ ಬಿಟ್ಕೊಳ್ಳುತ್ತೆ ತರಕಾರಿ ಎಲ್ಲ. ಕೆಲವರು ಈ ರೀತಿ ತರಕಾರಿಗಳನ್ನೆಲ್ಲ ಹಾಕಿ ಉಪ್ಪು ಹಾಕಿ ಒಂದು 5 ನಿಮಿಷ ಬಿಟ್ಬಿಡ್ತಾರೆ. ನಾನು ನೆನೆಯೋದಕ್ಕೆ ಏನು ಬಿಡ್ತಾ ಇಲ್ಲ, ನಾನು ಇನ್ಸ್ಟೆಂಟಾಗಿ ಇಮ್ಮಿಡಿಯೇಟಾಗೇ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗೇ ಬರುತ್ತೆ. ಈ ರೀತಿ ನೋಡಿ ಹಿಂಡ್ಕೋಬೇಕು. ರಸ ನೋಡಿ ಎಷ್ಟು ಬರ್ತಾ ಇದೆ ಅಂತ. ಈ ರೀತಿ ಹಿಂಡ್ಕೊಂಡಾಗ ರಸ ಎಲ್ಲ ಕಂಪ್ಲೀಟಾಗಿ ಆಚೆ ಬಂದುಬಿಡುತ್ತೆ. ಇದನ್ನು ಸಪ್ರೇಟಾಗಿ ಇನ್ನೊಂದು ಬೌಲಲ್ಲಿ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ಈ ರೀತಿ ಕಷ್ಟ ಅನ್ನೋದಾದರೆ ಒಂದು ಬಾಣಲೆಗೆ ಒಂದು ಪ್ಯಾನ್ಗೆ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಅಥವಾ ಬೆಚ್ಚಗೆ ಸಹ ಮಾಡ್ಕೋಬೋದು. ಆವಾಗಲೂ ನೀರಿನ ಅಂಶ ಎಲ್ಲ ಹೋಗುತ್ತೆ. ನಾನಿಲ್ಲಿ ಆ ಥರ ಎಲ್ಲ ಏನೂ ಮಾಡ್ತಾ ಇಲ್ಲ. ಕಾರಣ ಇಷ್ಟೇ, ನಾವು ಮತ್ತೆ ಫಸ್ಟಿಗೆ ಫ್ರೈ ಮಾಡಿಕೊಂಡ್ರೆ ಮತ್ತೆ ನಾವು ಸ್ಟೀಮ್ ಮಾಡೋದಕ್ಕೂ ಇಡ್ತೀವಿ. ಹಾಗೆ ಪ್ಯಾನ್ ಫ್ರೈ ಮತ್ತು ಡೀಪ್ ಫ್ರೈ ಮಾಡಿದಾಗ ಡಬಲ್ ಕುಕ್ ಆಗುತ್ತೆ ತರಕಾರಿ. ಅದಕ್ಕೋಸ್ಕರ ನಾನು ಇದೇ ರೀತಿಯೇ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ರಸ ಬಿಟ್ಕೊಂಡಿದೆ ಅಂತ. ಈ ರಸನೂ ಸಹ ವೇಸ್ಟ್ ಏನಲ್ಲ, ಇದನ್ನು ಏನಕ್ಕಾದರೂ ಯೂಸ್ ಮಾಡ್ಕೋಬೋದು. ನಾನು ಆವಾಗಲೇ ತರಕಾರಿ ಎಲ್ಲ ತೆಗೆದು ಇಟ್ಟಿದ್ನಲ್ಲ ರಸನ, ಅದ್ರ ಜೊತೆನೇ ಇದನ್ನು ಸೇರಿಸ್ಬಿಟ್ಟು ರಸಮ್ಮು ಇಲ್ಲ ಸೂಪು ಏನಕ್ಕಾದರೂ ಬಳಸ್ಕೊತೀನಿ. ಖಂಡಿತ ವೇಸ್ಟ್ ಅಂತೂ ಮಾಡೋದಿಲ್ಲ. ನೀರೆಲ್ಲ ಹಿಂಡಿದ್ದಾದಮೇಲೆ ಈ ರೀತಿಯಾಗಿ ನಮಗೆ ತರಕಾರಿ ಸಿಗುತ್ತೆ. ಈಗ ನೋಡ್ತಾ ಇರ್ಬೋದು ಎಷ್ಟು ಉದ್ರುದ್ರಾಗಿದೆ ತರಕಾರಿ ಅಂತ, ಎಲ್ಲೂ ಅಂಟ್ಕೊಳ್ತಾ ಇಲ್ಲ. ಈ ರೀತಿ ಇದ್ದರೆ ನಮಗೆ ಮೋಮೋಸ್ ಮಾಡಿದಾಗ ಫಿಲ್ಲಿಂಗು ಚೆನ್ನಾಗಿ ಕೂರುತ್ತೆ. ಈ ತರಕಾರಿಗೆ ನಾನು ಸ್ವಲ್ಪ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಯಾವುದೇ ರೀತಿಯ ಮಸಾಲೆ ಪುಡಿಗಳನ್ನೂ ಸಹ ಸೇರಿಸ್ಕೋಬೋದು. ನಾನಿಲ್ಲಿ ಸ್ವಲ್ಪ ಖಾರದ ಪುಡಿ ಹಾಗೆ ಅರಿಶಿಣನ ಸೇರಿಸ್ತಾ ಇದ್ದೀನಿ. ಬೇಕಿದ್ರೆ ಚಿಲ್ಲಿ ಫ್ಲೇಕ್ಸು, ಜೀರಿಗೆ, ಈ ರೀತಿ ಯಾವುದೇ ರೀತಿಯ ನಾವು ಎಕ್ಸ್ಟ್ರಾ ಫ್ಲೇವರ್ನ ಸೇರಿಸ್ಕೋಬೋದು. ಹಾಗೆ 1 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಬೋಲ್ ಚಿಕ್ಕದಾಯಿತು, ನಾನಿಲ್ಲಿ ಬೋಲ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಹಾಕೋದು ಏನಕ್ಕೆ ಅಂದರೆ ನಮಗೆ ಮತ್ತೆ ಅದು ಎಲ್ಲ ತರಕಾರಿ ರಸ ಬಿಟ್ಕೋಬಾರ್ದು ಅನ್ನೋ ಕಾರಣಕ್ಕೆ ಕಡಲೆ ಹಿಟ್ಟನ್ನು ಹಾಕಿದ್ರೆ ಈ ರೀತಿ ಉದ್ರುದ್ರಾಗಿರುತ್ತೆ, ಎಲ್ಲೂ ಏನು ರಸ ಬಿಟ್ಕೊಳ್ಳೋದಿಲ್ಲ. ಎಷ್ಟೊತ್ತು ಬಿಟ್ರೂ ಪಲ್ಯ ಏನಿದೆ, ಸ್ಟಫಿಂಗ್ ಏನಿದೆ ಅದು ರಸ ಬಿಟ್ಕೊಳ್ಳೋದಿಲ್ಲ. ಹಾಗಾಗಿ ಕಡಲೆ ಹಿಟ್ಟು 1 ಸ್ಪೂನ್ ಸಾಕಾಗುತ್ತೆ, ಜಾಸ್ತಿ ಏನು ಬೇಡ, 1 ಸ್ಪೂನ್ ಹಾಕಿದ್ರೆ ಸಾಕು. ಫಿಲ್ಲಿಂಗ್ ಕೂಡ ರೆಡಿ ಆಯಿತು. ಅಷ್ಟರಲ್ಲಿ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ನೆಂದಿತ್ತು, ನೋಡ್ತಾ ಇರ್ಬೋದು ಸಾಫ್ಟ್ ಆಗಿದೆ ಅಂತ. ಈಗ ಅದನ್ನು ಲಟ್ಟಿಸ್ಕೋಬೇಕಾಗುತ್ತೆ. ನಾನು ಈ ರೀತಿ ಒಂದು ಶೀಟ್ ಹಾಕ್ಕೊಂಡು ಅದ್ರ ಮೇಲೆ ಪೌಡ್ರ್ ಹಿಟ್ಟನ್ನು ಉದುರಿಸ್ಕೊಂಡು ಸ್ವಲ್ಪ ಹಿಟ್ಟು, ಚಪಾತಿ ಉಳ್ಳೆ ಎಷ್ಟು ಬರುತ್ತೋ ಅಷ್ಟು ತೊಗೊಂಡಿದ್ದೀನಿ. ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ, ಹಾಗಾಗಿ ಅದೇ ರೀತಿ ಚಪಾತಿ ಹಿಟ್ಟಿಂದನೇ ತೊಗೊಂಡಿದ್ದೀನಿ. ಇಲ್ಲಾಂದರೆ ಚಿಕ್ಕದಾಗಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉದ್ಕೋಬೋದು. ಎಷ್ಟು ತೆಳ್ಳಗೆ ಸಾಧ್ಯನೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬೇಕಾಗತ್ತೆ. ರಾಗಿ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ಹಗುರವಾಗಿ ಲಟ್ಟಿಸ್ಕೋಬೇಕು. ಈ ರೀತಿ ಲಟ್ಟಿಸಿದ್ದಾದಮೇಲೆ ನಾನಿಲ್ಲಿ ಒಂದು ನೀರು ಕುಡಿಯುವಂತಹ ಲೋಟ ತೊಗೊಂಡಿದ್ದೀನಿ, ಕಪ್ ತೊಗೊಂಡು ಈ ರೀತಿ ನಾನು ಸರ್ಕಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಬರುತ್ತೆ. ಒಂದು ಸತಿ ಲಟ್ಟಿಸ್ಕೊಂಡ್ರೆ ಸುಮಾರು 5ರಿಂದ 6 ಸಿಗ್ತಾಯಿತ್ತು ನನಗೆ ಈ ರೀತಿ ಮೋಮೋಸ್ ಎಲೆಗಳು. ಹಾಗೆ ಎಲ್ಲನೂ ಒಂದೇ ಸೈಜಲ್ಲೇ ಇರುತ್ತೆ, ಸೈಜಲ್ಲಿ ಡಿಫ್ರೆನ್ಸ್ ಆಗೋದಿಲ್ಲ. ನಾನು ಇಲ್ಲಿ ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಂಡಿದ್ದೀನಿ.
ಈ ರೀತಿ ತೊಗೊಂಡು ಇದಕ್ಕೆ ನಾನು ಎಡ್ಜಸ್ ಸೈಡಲ್ಲಿ ಸ್ವಲ್ಪ ನೀರನ್ನು ಹಚ್ಕೊಳ್ತಾ ಇದ್ದೀನಿ, ಸ್ಟಫಿಂಗ್ ಚೆನ್ನಾಗಿ ಕೂರಲಿ ಅಂತ. ಈ ರೀತಿ ನೀರು ಹಚ್ಕೊಂಡಾದಮೇಲೆ ಸ್ಟಫಿಂಗ್ ರೆಡಿ ಇದೆ, ಪಲ್ಯ ರೆಡಿ ಇದೆ. ಅದನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಯಾವ ಶೇಪಲ್ಲಿ ಬೇಕಾದ್ರೂ ಮೋಮೋಸ್ ಮಾಡ್ಕೋಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿಯಾಗಿ ನಾವು ಕಡು ಬೆಲ್ಲ ಮಾಡ್ತೀವಲ್ಲ, ಫಸ್ಟಿಗೆ ಅದೇ ರೀತಿಯೇ ಎಲ್ಲ ಜೋಡಿಸ್ಕೊಂಡು ಈ ರೀತಿ ನಾನು ಅಂಟಿಸ್ಕೊಳ್ತಾ ಇದ್ದೀನಿ. ಅಂಟಿಸ್ಕೊಂಡು ಲಾಸ್ಟ್ ಮತ್ತೆ ಎಡ್ಜಿಗೆ ಸ್ವಲ್ಪ ನೀರು ಹಚ್ಚಿ ಅದನ್ನು ಸಹ ಅಂಟಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಅಂಟಿಸ್ಕೊಂಡಾಗ ನಮಗೆ ಒಂದು ಶೇಪ್ ಸಿಗುತ್ತೆ, ಫ್ಲವರ್ ಶೇಪಲ್ಲಿ ಸಿಗುತ್ತೆ. ಈ ಥರ ಮಾಡೋದು ತುಂಬ ಈಸಿ, ಹಾಗೆ ಸ್ಟೀಮ್ ಮಾಡಬೇಕಾದ್ರೂ ಚೆನ್ನಾಗಿ ಬೇಯುತ್ತೆ. ಎಲ್ಲ ಮೋಮೋಸ್ನು ನಾನು ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇವನ್ನೆಲ್ಲ ಸ್ಟೀಮ್ ಮಾಡಬೇಕು. ಇಡ್ಲಿ ಪಾತ್ರೆಗೆ ಆಲ್ರೆಡಿ ನೀರು ಹಾಕಿ ಇಟ್ಟಿದ್ದೀನಿ, ಪಾತ್ರೆ ಬಿಸಿ ಮಾಡಲಿಕ್ಕೆ. ಇಡ್ಲಿ ಪಾತ್ರೆಯಲ್ಲೇ ಮಾಡ್ತಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಇಡ್ಲಿ ಇದಕ್ಕೆ ಪ್ಲೇಟ್ಗೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಹಾಗೆ ರೆಡಿಯಾಗಿರುವಂತಹ ಮೋಮೋಸ್ನ ಎಲ್ಲ ಇದಕ್ಕೂ ಒಂದೊಂದನ್ನೇ ಇಡ್ತಾ ಇದ್ದೀನಿ. ಬೇಕಿದ್ರೆ ಎರಡು ಸಹ ಇಡ್ಬೋದು, ಅಂಟ್ಕೊಳ್ಬೋದೇನೋ ಅನ್ನೋ ಕಾರಣಕ್ಕೆ ನಾನು ಒಂದೊಂದನ್ನೇ ಇಡ್ತಾ ಇದ್ದೀನಿ. ಇಟ್ಬಿಟ್ಟು ಇಡ್ಲಿ ಸ್ಟ್ಯಾಂಡ್ಗೆ ಹಾಕಿ ಒಂದು 5ರಿಂದ 10 ನಿಮಿಷ ಬಿಡ್ತಾ ಇದ್ದೀನಿ. ಚೆನ್ನಾಗಿ ಅದೆಲ್ಲ ಬೇಯಬೇಕು. ಸ್ಟೀಮ್ ಮಾಡಿರುವಂತಹ ರಾಗಿಯಿಂದ ಮಾಡಿರುವಂತಹ ಮೋಮೋಸು ಬೆಂದಿದೆ. ಇಡ್ಲಿ ಕುಕ್ಕರಿಂದ ತೆಗ್ದಿದ್ದೀನಿ, ನೋಡ್ತಾ ಇರ್ಬೋದು ಅಂಟ್ಕೊಂಡಿಲ್ಲ, ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ. ಇಡ್ಲಿ ಸ್ಟ್ಯಾಂಡಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬೆಂದಿರೋದು ನೋಡಿ, ಕಲರ್ ಸಹ ಸ್ವಲ್ಪ ಲೈಟಾಗಿ ಚೇಂಜ್ ಆಗಿದೆ. ಇಷ್ಟು ಮೋಮೋಸ್ ರೆಡಿಯಾಗಿದೆ. ಸರ್ವ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಲೇಟ್ಗೆ ಹಾಕ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಹಾಗೆ ಮಾಡಿಟ್ಕೊಂಡಿರುವಂತಹ ಮೋಮೋಸ್ ಚಟ್ನಿನ ಸಹ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡೋದಕ್ಕೆ ಮಾತ್ರ ಅಲ್ಲ, ರುಚಿಯಲ್ಲೂ ಸಹ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಒಂದು ಟೇಸ್ಟ್ ಮಾಡು ಸಹ ನೋಡಿದೆ, ತುಂಬ ರುಚಿಯಾಗಿ ಬಂದಿತ್ತು. ರಾಗಿಯಿಂದ ಮಾಡಿರುವಂತಹ ಮೋಮೋಸು ಇಷ್ಟು ರುಚಿಯಾಗಿರುತ್ತೆ ಅಂತ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿ ಬಂದಿತ್ತು. ಮೋಮೋಸ್ ಚಟ್ನಿನೂ ಅಷ್ಟೇ ಅದ್ಭುತವಾಗಿತ್ತು. ಮನೇಲಿ ಈ ರೀತಿ ಮಾಡಿಕೊಡಿ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಅಷ್ಟೇ ಅಲ್ಲ, ದೊಡ್ಡವರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಇರಿ ವಿಡಿಯೋ ಇನ್ನೂ ಮುಗ್ದಿಲ್ಲ. ಇವಾಗ ಸ್ಟೀಮ್ ಮಾಡಿದ್ದಾಯಿತು. ಪ್ಯಾನ್ ಫ್ರೈ ಮಾಡೋದನ್ನು ಸಹ ಒಂದು ಸತಿ ನೋಡ್ಕೊಂಬಿಡಿ. ನಾನು ಈ ಶೇಪಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ ಕೆಲವು ಮೋಮೋಸ್ನ. ಇದನ್ನು ಸಹ ಇಡ್ಲಿ ಪಾತ್ರೆನಲ್ಲೇ ಒಂದು ಸತಿ ಬೇಯಿಸ್ಕೊಳ್ತಾ ಇದ್ದೀನಿ. ಬೆಂದಿದ್ದಾದಮೇಲೆ ನೋಡ್ತಾ ಇರ್ಬೋದು ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಇದನ್ನು ಹಾಗೆ ಕೂಡ ಕನ್ಸ್ಯೂಮ್ ಮಾಡ್ಬೋದು, ಸೇವಿಸ್ಬೋದು. ಆದರೆ ನಾನಿಲ್ಲಿ ಸ್ವಲ್ಪ ಪ್ಯಾನ್ ಫ್ರೈ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಪ್ಯಾನ್ ಫ್ರೈ ಆಗಿರ್ಬೋದು ಅಥವಾ ಡೀಪ್ ಫ್ರೈ ಆಗಿರ್ಬೋದು, ಅವ್ರಿಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಹಾಗಾಗಿ ಡೀಪ್ ಫ್ರೈ ಮಾಡೋದಕ್ಕಿಂತ ಈ ರೀತಿ ಪ್ಯಾನ್ ಫ್ರೈ ಮಾಡಿಕೊಟ್ಟಾಗ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಅನ್ನೋ ಕಾರಣಕ್ಕೆ ನಾನು ಪ್ಯಾನ್ ಫ್ರೈ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ರೆಡಿ ಮಾಡಿಟ್ಕೊಂಡಿರುವಂತಹ ಅಷ್ಟು ಮೋಮೋಸ್ನು ಇಡ್ತಾ ಇದ್ದೀನಿ. 2 ನಿಮಿಷ ಸಾಕು. ಎರಡೂ ಕಡೆನೂ ಈ ರೀತಿ ತಿರುಗಿಸ್ಬಿಟ್ಟು ಬೇಯಿಸ್ಕೊಂಡ್ರೆ, ಫ್ರೈ ಮಾಡಿಕೊಂಡ್ರೆ ಪ್ಯಾನ್ ಫ್ರೈಡ್ ಮೋಮೋಸ್ ಕೂಡ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ. ಇದನ್ನು ಕೂಡ ಒಂದು ಪ್ಲೇಟ್ಗೆ ತೆಕ್ಕೊಳ್ತಾ ಇದ್ದೀನಿ. ಒಂದು ಪ್ಲೇಟಲ್ಲಿ ಸರ್ವ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇರೆ ಚಟ್ನಿ ಏನಲ್ಲ, ಅದೇ ಮೋಮೋಸ್ ಚಟ್ನಿ ಮಾಡ್ಕೊಂಡಿದ್ನಲ್ಲ ಅದನ್ನೇ ಕೂಡ ಇಡ್ತಾ ಇದ್ದೀನಿ. ಎಲ್ಲದ್ರ ಜೊತೆಲೂ ಈ ಚಟ್ನಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದು ಕೂಡ ಸ್ಟೀಮ್ ಮಾಡಿರೋ ಅಷ್ಟೇ ರುಚಿಯಾಗಿ ಬಂದಿತ್ತು. ಸ್ಟೀಮ್ ಮಾಡಿಕೊಂಡು ಆಮೇಲೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಮೋಮೋಸು ಇನ್ನೂ ಚೆನ್ನಾಗಿ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ಕೊಳ್ಳೋದು. ಡೈರೆಕ್ಟಾಗಿ ನಾವು ಲಟ್ಸಿದ್ದಾದಮೇಲೆ ಪ್ಯಾನ್ ಫ್ರೈ ಮಾಡೋಕ್ಕೆ ಹೋಗಬಾರ್ದು. ಅದನ್ನು ಸಹ ಸ್ವಲ್ಪ ಸ್ಟೀಮ್ ಮಾಡಿಕೊಂಡು ನಾವು ಈ ರೀತಿ ಪ್ಯಾನ್ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಈ ರಾಗಿ ಹಿಟ್ಟಿನಿಂದ ಮಾಡಿರುವಂಥ ಸ್ಟೀಮ್ ಮೋಮೋಸ್, ಹಾಗೆ ಪ್ಯಾನ್ ಫ್ರೈ ಮೋಮೋಸ್, ಹಾಗೆ ಮೋಮೋಸ್ ಚಟ್ನಿ ನಿಮಗೆಲ್ಲ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಹಾಗೆ ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು.